ಏನಾಗಲ್ಲ ಮಗಳೇ, ನೀನ್ ಬರ್ಕೊಳ್ಳೋವರೆಗೆ ನಾನು ಎಚ್ಚರವಾಗಿರ್ತೀನಿ, ನಾನ್ ಮಲ್ಗಲ್ಲ ಅಂತ ಹೇಳುವಂತ ನಿಮ್ಮ ತಂದೆ ನಿಮಗ್ ಮೋಟಿವೇಶನ್. ನಿನಗೋಸ್ಕರ ರಾತ್ರಿ ಆದ್ರೂ ಪರವಾಗಿಲ್ಲ ಟೀ ಮಾಡ್ಕೊಡ್ತೀನಿ ಕಂದ, ತಲೆನೋವು ಅಂತ ಹೇಳ್ಬೇಡ, ಓದ್ಕೋ ಅಂತ ಹೇಳುವಂತ ನಿಮ್ ತಾಯಿ ಮೋಟಿವೇಶನ್. ಅಲ್ಲ ಜೊತೆಲಿದ್ದ ದೋಸ್ತೋ ಏನಿಲ್ಲ ಕಣ ಮಚ್ಚ, ನಾನು ಇದೀನ್ ಬರಲ್ಲೇ, ಏನಿದು ಇಂಗ್ಲಿಷ್ ಬಹಳ ದೊಡ್ಡದು, ಏನ್ ಸಮಸ್ಯೆ ಇಲ್ಲ ಮಗ, ಇಬ್ರು ಹೋಗಿ ನಾವು ಕಲಿಯೋಣ ಬಾ ಕಂಬೈಂಡಿಂಗ್ ಇಂದ ಅಂತ ಹೇಳುವಂತಹ ಒಬ್ಬ ಫ್ರೆಂಡ್ ಮೋಟಿವೇಶನ್. ಸೊ ಇವತ್ತು ಕ್ಲಾಸ್ ಏನಿದೆ ಇದನ್ನ ನೀವು ಮೋಟಿವೇಶನಲ್ ಕ್ಲಾಸ್ ಅಥವಾ ಸ್ಕಿಲ್ ಡೆವಲಪ್ಮೆಂಟ್ ಕ್ಲಾಸ್ ಏನಾದರೂ ಅಂದ್ಕೊಳ್ಳಿ, ಆದ್ರೆ ಒಂದು ವಿಷಯವನ್ನ ಸ್ಪಷ್ಟವಾಗಿ ತಿಳ್ಕೋಬೇಕು. ಇವತ್ತೊಂದಿನ ಬಂದು ಇವ್ರು ಮಾತಾಡಿ ಹೋದ್ರೆ ಏನಾದ್ರೂ ಬದಲಾವಣೆ ಆಗುತ್ತಾ ಅಂತ ಥಿಂಕ್ ಮಾಡ್ಬೋದು. ಆದ್ರೆ ರಿಯಲ್ ಆಗಿ ಒಂದು ಮಾತು, ಒಂದು ಕ್ಷಣ, ಒಂದು ಬಾರಿ ಮನಸ್ಸಿನ ಒಳಗಡೆ ಇಳಿದ್ರೆ ಅಥವಾ ನಾವು ತಗೊಂಡ್ರೆ, ರಿಸೀವ್ ಮಾಡಿಕೊಂಡ್ರೆ ಅದ್ಭುತವನ್ನು ಸಾಧಿಸ್ಬೋದು ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ. ನಿಮ್ಗೆ ಚಾಣಕ್ಯ ಗೊತ್ತಲ್ಲ, ಚಾಣಕ್ಯ ಹಿಸ್ಟ್ರಿನಲ್ಲಿ ಇದಾರಲ್ಲ ಆ ಚಾಣಕ್ಯ, ಆಯ್ತಾ? ಆ ಚಾಣಕ್ಯ ಒಂದು ಸಾಮ್ರಾಜ್ಯದ ಸ್ಥಾಪನೆಗೆ ಕಾರಣ ಆಗ್ತಾರೆ. ಯಾವ್ದದು ಸಾಮ್ರಾಜ್ಯ? ಚಂದ್ರಗುಪ್ತ ಮೌರ್ಯ ಸಾಮ್ರಾಜ್ಯ ಅಂತಿದೆಯಾ ಅಥವಾ ಮೌರ್ಯ ಸಾಮ್ರಾಜ್ಯ? ಯಾವ ಸಾಮ್ರಾಜ್ಯ? ಮೌರ್ಯ ಸಾಮ್ರಾಜ್ಯದ ಸ್ಥಾಪನೆಗೆ ಕಾರಣಕರ್ತರು ಯಾರು? ಚಾಣಕ್ಯ ಅಲ್ಲ. ಆ ಚಾಣಕ್ಯ ಅನ್ನುವಂತಹ ಒಬ್ಬ ಗುರು ಏನ್ ಮಾಡ್ತಾರೆ, ಒಂದು ಬಾರಿ ನಂದರ ಆಸ್ಥಾನದಲ್ಲಿರ್ಬೇಕಾದ್ರೆ ನಂದರು ಅವರನ್ನ ಅವಮಾನ ಮಾಡಿ ಆಸ್ಥಾನದಿಂದ ಹೊರಗೆ ತಳ್ತಾರೆ. ಆಗ ಚಂದ್ರಗುಪ್ತ ಮೌರ್ಯ ಡಿಸೈಡ್ ಮಾಡ್ತಾರೆ, ಈ ಒಂದು ನಂದರಿಗೆ ಸರಿಯಾದ ಪಾಠವನ್ನು ಕಲಿಸ್ಬೇಕು ಅಂತೇಳಿ. ಅವರು ಬ್ರಾಹ್ಮಣರಾಗಿರ್ತಾರೆ, ಹಿಂದೆ ಜುಟ್ಟಿರುತ್ತೆ, ಆ ಜುಟ್ಟನ್ನ ಬಿಚ್ತಾರೆ, ಬಿಚ್ಚಿ ಅವ್ರನ್ನು ಡಿಸೈಡ್ ಮಾಡ್ತಾರೆ ಏನದು ಅಂತ ಹೇಳಿದ್ರೆ, ಯಾವುದೇ ಕಾರಣದಿಂದ ನಾನು ಪತನಗೊಳಿಸುವ ತನಕ, ಅಂದ್ರೆ ಅವರನ್ನ ಸರ್ವನಾಶ ಮಾಡೋ ತನಕ ನಾನು ಪುನಃ ಜುಟ್ಟು ಕಟ್ಟಲ್ಲ ಅಂತ ಡಿಸೈಡ್ ಮಾಡ್ತಾರೆ. ಸೊ ನೋಡಿ, ಒಂದು ಅವಮಾನ ಒಂದು ಸಾಮ್ರಾಜ್ಯದ ಅವನತಿಗೆ ಕಾರಣ ಆಗತ್ತೆ. ಅವ್ರೇನ್ ಮಾಡ್ತಾರೆ, ಆ ನಂತರ ಚಂದ್ರಗುಪ್ತ ಮೌರ್ಯ ಅನ್ನುವಂತ ಒಬ್ಬ ಸಾಮಾನ್ಯ ಹುಡುಗನನ್ನ ಮಹಾನ್ ಸಾಮ್ರಾಟನನ್ನಾಗಿ ಮಾಡಿ ಇಡೀ ಭಾರತವನ್ನ ಆಳ್ವಿಕೆ ಮಾಡೋ ತರಹದ ಮಹಾನ್ ಸಾಮ್ರಾಜ್ಯವನ್ನು ಕಟ್ಟಲಿಕ್ಕೆ ಕಾರಣಕರ್ತರಾಗ್ತಾರೆ. ಯಾರು? ಚಾಣಕ್ಯ. ಸೊ ಒಂದು ಅವಮಾನ ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನ, ಸೌತ್ ಆಫ್ರಿಕಾದಲ್ಲಿದ್ದಂತ ಒಬ್ಬ ಸಾಮಾನ್ಯ ವ್ಯಕ್ತಿ, ಆತನನ್ನ ಏನ್ ಮಾಡ್ತಾರೆ, ಟ್ರೈನಲ್ಲಿ ಹೋಗ್ತಿರ್ಬೇಕಾದ್ರೆ ಈತ ಕರಿಯ ಅನ್ನೋ ಕಾರಣಕ್ಕೋಸ್ಕರ ಕೆಳಗಡೆ ತಳ್ತಾರೆ. ಕೆಳಗೆ ಬಿದ್ದಾಗ ರಾತ್ರಿ ಸಮಯದಲ್ಲಿ ಆ ಅವಮಾನ, ಆ ಚಳಿ, ಆ ನೋವು, ಆ ಹಿಂಸೆಯನ್ನು ಅನುಭವಿಸಿದಂತ ಆ ಒಬ್ಬ ವ್ಯಕ್ತಿ ಭಾರತಕ್ಕೆ ಬಂದು ಬ್ರಿಟಿಷರನ್ನ, ಕೇವಲ ಬ್ರಿಟಿಷರ ಹತ್ರ ಏನಿತ್ತು, ಇಡೀ ಸಾಮ್ರಾಜ್ಯವನ್ನ, ಇಡೀ ಜಗತ್ತಿನ ಹಲವಾರು ದೇಶಗಳನ್ನ ಆಳ್ವಿಕೆ ಮಾಡ್ತಾ ಇದ್ರು ಬ್ರಿಟಿಷರು. ಅಂತಹ ಬ್ರಿಟಿಷರನ್ನ ಯಾವುದೇ ಗುಂಡುಗಳನ್ನ ಬಳಸದೆ, ಯಾವುದೇ ಬಾಂಬ್ಗಳನ್ನ ಬಳಸದೆ, ಕೇವಲ ಸಣಕಲು ದೇಹವನ್ನ ಇಟ್ಕೊಂಡು ಕೈಯಲ್ಲಿ ಒಂದು ಏನನ್ನ, ಕೋಲನ್ನ, ಖಡ್ಗೈತ ಅವ್ರ ಹತ್ರ, ಮಹಾನ್ ಖಡ್ಗೈತ ಅಥವಾ ಏನಾದ್ರೂ ಸೊಂಟಕ್ಕೆ ಬಾಂಬ್ ಕಟ್ಕೊಂಡಿದ್ರ? ಇಲ್ಲ ಅಲ್ಲ. ಏನನ್ನ ಇಟ್ಕೊಂಡಿದ್ರು ಅವರು? ಕೇವಲ ಒಂದು ಕೋಲನ್ನು ಇಟ್ಕೊಂಡಿದ್ರು. ಆ ಸಣಕಲು ದೇಹದ ಮಹಾತ್ಮ ಗಾಂಧೀಜಿ ಬ್ರಿಟಿಷರ ವಿರುದ್ಧ ಅವರು ಹೋರಾಟವನ್ನು ಮಾಡಿ ಇಡೀ ಸಾಮ್ರಾಜ್ಯವನ್ನ, ಬ್ರಿಟಿಷ್ ಸಾಮ್ರಾಜ್ಯವನ್ನ ಭಾರತದಿಂದ ಓಡಿಸ್ಲಿಕ್ಕೆ ಕಾರಣಕರ್ತರಾಗ್ತಾರೆ. ಅಂದ್ರೆ ಕೆಲವು ಮಾತುಗಳು ನಿಮ್ಮ ಮನಸ್ಸನ್ನ ಪರಿವರ್ತಿಸಬಹುದು, ಆದ್ರೆ ರಿಸೀವ್ ಮಾಡಿಕೊಳ್ಳುವಂತ ಕೆಪಾಸಿಟಿ ನಿಮ್ಮಲ್ಲಿರಬೇಕು. ಅದೇ ತರಹ ನಿಮಗೆ ಟಾಟಾ ಕಂಪನಿಯ ರತನ್ ಟಾಟಾ ಅನ್ನುವಂತ ವ್ಯಕ್ತಿ ಬಗ್ಗೆ ನೀವು ಕೇಳಿದಿರಾ? ಇವಾಗಿಲ್ಲ, ಅವರು ತೀರ್ಕೊಂಡಿದ್ದಾರೆ. ರತನ್ ಟಾಟಾ ಕೇಳಿಲ್ಲ? ಓಕೆ, ರತನ್ ಟಾಟಾ ಅವರು ಕಾರ್ನ ಸ್ಟಾರ್ಟ್ ಮಾಡ್ತಾರೆ, ಕಂಪ್ನಿನ. ಆದ್ರೆ ಟಾಟಾ ಕಾರ್ಗಳು ಸೇಲ್ ಆಗ್ತಿರೋದಿಲ್ಲ. ಟಾಟಾ ಕಾರ್ಗಳು ಸೇಲ್ ಆಗಿರುವಂತ ಕಾರಣದಿಂದ ಹೋಗಿ ಆ ಕಾರ್ ಸೇಲ್ ಮಾಡಬೇಕು ಕಂಪನಿನ ಅಂತೇಳಿ ಅಮೆರಿಕಾದ ಫೋರ್ಡ್ ಕಂಪನಿಗೆ ಹೋಗ್ತಾರೆ. ಆ ಫೋರ್ಡ್ ಕಂಪನಿಗೆ ಹೋಗಿ ಫೋರ್ಡ್ ಕಂಪನಿಯ ಓನರ್ನ ಮೀಟ್ ಮಾಡ್ತಾರೆ. ಬಿಲ್ ಫೋರ್ಡ್ ಅಂತ ಅವ್ರ ಹೆಸರು. ಏನಂತ? ಬಿಲ್ ಫೋರ್ಡ್ ನ ಹೋಗಿ ಮೀಟ್ ಮಾಡ್ತಾರೆ. ಮೀಟ್ ಮಾಡಿ ಹೇಳ್ತಾರೆ, ಈ ತರ ನಾವು ಕಾರು ಕಂಪನಿನ ಸ್ಟಾರ್ಟ್ ಮಾಡಿದೀವಿ, ಬಟ್ ನಮ್ಗೆ ರನ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ, ಸೊ ನೀವು ಪರ್ಚೇಸ್ ಮಾಡಿ ಅಂತ ಕೇಳ್ತಾರೆ.
ಅವಾಗ ಆತ ಏನಂತಾನೆ, ನಾವು ಆ ನಿಮ್ಮ ಕಾರ್ ಕಂಪ್ನಿನ ಪರ್ಚೇಸ್ ಮಾಡಿ ನಿಮಗೆ ಹೆಲ್ಪ್ ಮಾಡ್ತಿದೀವಿ ಅಂತ ವ್ಯಂಗ್ಯವಾಗಿ ಮಾತಾಡ್ತಾರೆ. ಯಾರು? ಬೆಲ್ಫೋರ್ಡ್. ನಿಮ್ಮ ಕಾರ್ ಕಂಪ್ನಿ ಟಾಟಾ ಕಂಪ್ನಿಯನ್ನ ಪರ್ಚೇಸ್ ಮಾಡಿ ನಿಮಗ್ ನಾನು ಹೆಲ್ಪ್ ಮಾಡ್ತಾ ಇದ್ದೀನಿ ಅಂತ ವ್ಯಂಗ್ಯವಾಗಿ ಮಾತಾಡಿದಾಗ ಆ ರತನ್ ಟಾಟಾ ಅವ್ರಿಗೆ ಬೇಜಾರಾಗುತ್ತೆ. ಅವ್ರು ಪುನಃ ವಾಪಸ್ ಬರ್ತಾರೆ, ಪುನಃ ಕಾರ್ ಕಂಪ್ನಿಯಲ್ಲಿ ಇಂಡಿಕಾ ಕಾರನ್ನ ಡೆವಲಪ್ ಮಾಡ್ತಾರೆ. ಡೆವಲಪ್ ಮಾಡಿ ಅವರು 2008 ಇಂದ ಈಚೆಗೆ ಅದನ್ನ ಅದ್ಭುತವಾದ ಕಾರ್ ಕಂಪನಿ ಮಾಡ್ತಾರೆ. ಫ್ಯೂಚರ್ ಅಲ್ಲಿ ಅವರು ಫೋರ್ಡ್ ಕಂಪನಿಯ ಒಡೆತನದಲ್ಲಿದ್ದ ರೇಂಜ್ ರೋವರ್ ಮತ್ತೆ ಜಾಗ್ವಾರ್ ಅನ್ನುವಂತಹ ಐಷಾರಾಮಿ ಕಾರುಗಳನ್ನ ಟಾಟಾ ಕಂಪನಿಯೇ ಪರ್ಚೇಸ್ ಮಾಡುತ್ತೆ. ಯಾವ ಕಂಪನಿಯನ್ನು ಅವಮಾನ ಮಾಡಿ ಹೊರಗೆ ಕಳಿಸಿರ್ತಾರೋ ಅದೇ ಕಂಪನಿಯ ಓನರ್ ಅದೇ ಕಂಪನಿಯ ದೊಡ್ಡ ಬ್ರಾಂಡ್ನ ಕಾರುಗಳಾದ ರೇಂಜ್ ರೋವರ್ ಮತ್ತೆ ಜಾಗ್ವಾರ್ ಕಾರುಗಳನ್ನ ಪರ್ಚೇಸ್ ಮಾಡ್ತಾರೆ. ಪರ್ಚೇಸ್ ಮಾಡಿದಾಗ ಬೆಲ್ಫೋರ್ಡ್ ಹೇಳ್ತಾರೆ ರತನ್ ಟಾಟಾಗೆ, ನೀವು ನಮ್ಮ ಕಾರುಗಳನ್ನ ಪರ್ಚೇಸ್ ಮಾಡಿ ನಮಗೆ ಹೆಲ್ಪ್ ಮಾಡಿದ್ರಿ ಅಂತ. ಸೊ ದಿಸ್ ಇಸ್ ಕಾಲ್ಡ್ ಮೋಟಿವೇಶನ್. ಇದನ್ನ ನಾವು ಮೋಟಿವೇಶನ್ ಅಂತ ಹೇಳಿ ಕರಿತೀವಿ. ಹಾಗಿದ್ರೆ ಸರ್ ಯಾರು ಯಾರಿಗೆ ಮೋಟಿವೇಶನ್ ಮಾಡ್ಬೋದು ಸರ್? ಅಂದ್ರೆ ಯಾರು ಯಾರಿಗೆ ಬೇಕಾದ್ರೂ ಮೋಟಿವೇಶನ್ ಮಾಡ್ಬೋದು. ಸರ್ ಹೇಗೆ ಸರ್ ಮೋಟಿವೇಶನ್ ಮಾಡೋದು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನಿಮ್ಗೆ ಯಾವುದೋ ಒಂದು ಪ್ರಾಬ್ಲಮ್ ಅರ್ಥ ಆಗ್ತಿಲ್ಲ ಅಥವಾ ಕಷ್ಟ ಆಗ್ತಿದೆ, ಓದ್ಲಿಕ್ಕೆ ಕಷ್ಟ ಆಗ್ತಿದೆ ಅಂತ ನೀವು ಕೂತಿರ್ತೀರಾ. ಕೂತಿರ್ಬೇಕಾದ್ರೆ ಯಾರೋ ನಿಮ್ಮ ಟೀಚರ್ಸ್ ಅಥವಾ ನಿಮ್ಮ ಲೆಕ್ಚರರ್ಸ್ ಯಾರೋ ಬರ್ತಾರೆ. ಯಾರೋ ಬಂದು ಬಹಳ ದೊಡ್ಡದೇನಲ್ಲ, ಇದು ಬಹಳ ಸಿಂಪಲ್ ಇದೆ ಅಂತ ಸುಮ್ಮನೆ ನಿಮ್ಗೆ ಬೆನ್ ತಟ್ಟಿ ಮಾಡು, ಸಿಂಪಲ್ ಆಗಿ ಹೇಳ್ಕೊಡ್ತೀನಿ ಅಂತ ಹೇಳ್ತಾರಲ್ಲ, ಇಟ್ಸ್ ಆಲ್ಸೋ ಎ ಮೋಟಿವೇಶನ್. ಅದು ಸಹ ಮೋಟಿವೇಶನ್ನೇ. ಯಾರು ಯಾರಿಗೆ ಬೇಕಾದ್ರೂ ಮೋಟಿವೇಶನ್ ಆಗ್ಬೋದು. ಸಮಟೈಮ್ಸ್ ಮಾತಾಡದೆ ಬಂದು ನಿಮ್ಮ ಬೆನ್ ಹಿಂದೆ ನಿಲ್ಲುವಂತಹ ನಿಮ್ಮಪ್ಪ ಮೋಟಿವೇಶನ್ ಆಗ್ತಾರೆ. ಅವರ ನೋವುಗಳು, ಅವರ ಅವಮಾನಗಳು, ಅವರ ಕಣ್ಣೀರುಗಳು ನಿಮ್ಗೆ ಮೋಟಿವೇಶನ್ ಆಗುತ್ತೆ. ಸೊ ಇದನ್ನೆಲ್ಲ ಸ್ವೀಕಾರ ಮಾಡುವಂತಹ ಮನಸ್ಥಿತಿ ಇದ್ರೆ ಮಾತ್ರ ಎಲ್ಲಾ ಶಬ್ದಗಳು ವರ್ಕ್ ಆಗುತ್ತೆ.